ಹಾಯ್ ಫ್ರೆಂಡ್ಸ್, ಇವಾಗ ನಾನು ನಿಮಗೆ BBMP ಪ್ರಾಪರ್ಟಿ ಟ್ಯಾಕ್ಸ್ ಯಾವ ರೀತಿ ಆನ್ಲೈನಲ್ಲಿ ಕಟ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಫಸ್ಟಿಗೆ ನೀವು ಹಳೆ ರೆಸಿಪ್ಟ್ ಇದೆಯಲ್ಲ, ಟ್ಯಾಕ್ಸ್ ರೆಸಿಪ್ಟ್, ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್, ಅದನ್ನು ಕೈಲಿ ಇಟ್ಕೊಂಡಿರಬೇಕು. ಸೊ ಅದರಲ್ಲಿ ನಿಮಗೆ ಅದರಲ್ಲಿ ಕೇಳೋ ಇನ್ಫಾರ್ಮೇಷನ್ ಇರುತ್ತೆ. ಜಸ್ಟ್ ಇದೊಂದು 5 ನಿಮಿಷನೂ ಆಗೋಲ್ಲ, ಅಷ್ಟು ಬೇಗ ಮುಗಿದೋಗುತ್ತೆ. ನೀವು ಫಸ್ಟು ಈ ವೆಬ್ಸೈಟ್ಗೆ ಹೋಗಬೇಕು. bbmp.karnataka.gov.in ಅಂತ. ಇದು ಗೌರ್ಮೆಂಟ್ ವೆಬ್ಸೈಟ್. ಬೇರೆ ರೀತಿ ಫೇಕ್ ವೆಬ್ಸೈಟ್ಸ್ ಎಲ್ಲ ಇರುತ್ತೆ, ಹುಷಾರಾಗಿರಿ. ಪಕ್ಕದಲ್ಲಿ .gov.in ಅಂತ ಇದ್ದರೆ ಗೌರ್ಮೆಂಟ್ ವೆಬ್ಸೈಟ್ ಅಂತ. ಸೊ ಬೇರೆ ಬೇರೆ ಲಿಂಕ್ಸ್ ಮೇಲೆಲ್ಲ ಕ್ಲಿಕ್ ಕೊಡೋಕೆ ಹೋಗ್ಬೇಡಿ, ಯಾಕಂದರೆ ಅಮೌಂಟ್ ವಿಷಯದ್ದು. ಸೊ ಇಲ್ಲಿ ಈ ವೆಬ್ಸೈಟ್ಗೆ ಹೋದಾಗ ನೀವು ನೋಡ್ಬೋದು, ಎಂಟರ್ ಯುವರ್ 10-digit ಅಪ್ಲಿಕೇಶನ್ ನಂಬರ್ ಆರ್ PID ನಂಬರ್ ಅಂತ ಇಲ್ಲಿ ನಿಮಗೆ ಆಪ್ಷನ್ ತೋರಿಸ್ತದೆ ರೈಟ್ ಸೈಡಲ್ಲಿ. ವೆಬ್ಸೈಟ್ ಈ ರೀತಿ ತೋರಿಸುತ್ತೆ. ಸೊ ಕೆಳಗಡೆ ಎಂಟರ್ ಓನರ್ ನೇಮ್ 3 ಕ್ಯಾರೆಕ್ಟರ್ ಅಂತ ತೋರಿಸಿದೆ. ಸೊ ನಾನೀಗ ಏನಿದು ಅಂದರೆ ಎಂಟರ್ 10-digit ಅಪ್ಲಿಕೇಶನ್ ನಂಬರ್ ಅಂದರೆ ನಿಮ್ಮ ರೆಸಿಪ್ಟ್ ಇದೆಯಲ್ಲ, ಹಳೆ ರೆಸಿಪ್ಟಲ್ಲಿ ನೀವು ನೋಡ್ಬೋದು ಅಪ್ಲಿಕೇಶನ್ ನಂಬರ್ ಇಲ್ಲಿರುತ್ತೆ ಮೇಲ್ಗಡೆ, ಅಪ್ಲಿಕೇಶನ್ ನಂಬರ್ ಅಂತ. ಇದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. ಸೊ ನೀವು ಹೋದ ವರ್ಷದ ತೊಗೊಬೋದು, ಅದಕ್ಕೆ ಹೋದ ವರ್ಷದ ತೊಗೊಬೋದು, ಯಾವುದಾದ್ರು ನಿಮ್ಮ ಇಷ್ಟ. ಈ ರೀತಿ ತುಂಬ ವರ್ಷದಿಂದ ಇದೇ ರೀತಿ ಸ್ಲಿಪ್ ಬರ್ತಾ ಇರೋದು BBMPಯಲ್ಲಿ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು ಯಾವುದಾದ್ರೂ ರೆಸಿಪ್ಟ್ ತೊಗೊಂಡು ಅಪ್ಲಿಕೇಶನ್ ನಂಬರ್ನ ಟೈಪ್ ಮಾಡ್ತೀರಾ. ಇನ್ ಕೇಸ್ ಅದು ಆಗಲಿಲ್ಲ ಅಂದರೆ PID ನಂಬರ್ ಸಹ ಟೈಪ್ ಮಾಡ್ಬೋದು. PID ನಂಬರ್ ಅನ್ನೋದು ಇಲ್ಲಿರುತ್ತೆ ಫ್ರೆಂಡ್ಸ್. ನೀವು ನೋಡಿ ಸರ್ಕಲ್ ಇದೆಯಲ್ಲ, ಈ ಸರ್ಕಲಲ್ಲಿ ಇಲ್ಲಿರುತ್ತೆ. ಸೊ ಈ PID ನಂಬರ್ ನೀವು ಅಪ್ಲಿಕೇಶನ್ ನಂಬರ್ ಆದರೂ ಟೈಪ್ ಮಾಡ್ಬೋದು, PID ನಂಬರ್ ಆದರೂ ಟೈಪ್ ಮಾಡ್ಬೋದು, ಯಾರೋ ಒಂದು ಟೈಪ್ ಮಾಡಬೇಕು. ಸೊ ಅದಾಗಿದ್ದ ನಂತರ ನಿಮಗೆ ಕೆಳಗಡೆ ಎಂಟರ್ ಓನರ್ ನೇಮ್ 3 ಕ್ಯಾರೆಕ್ಟರ್ ಓನ್ಲಿ ಅಂತ ಇದೆ. ಬರೀ 3 ಕ್ಯಾರೆಕ್ಟರ್ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ನೇಮು ABCDEFGHI ಆ ಥರ ಇದ್ದರೆ ನೀವು ಬರೀ ABC ಮಾತ್ರ ಟೈಪ್ ಮಾಡಬೇಕಾಗತ್ತೆ, ಸರಿನಾ? ಕೆಲವೊಂದು ಅಪ್ಲಿಕೇಶನ್ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಒಬ್ಬರೊಬ್ಬರು ಇನಿಷಿಯಲ್ ಇರುತ್ತೆ, A ಡಾಟ್, ಆಮೇಲೆ ಇನಿಷಿಯಲ್ ಇರುತ್ತೆ BC ಅಂತ. ಆವಾಗ ನೀವು ABC ಅಂತ ಟೈಪ್ ಮಾಡಿ. ಇನ್ ಕೇಸ್ ನಿಮಗೆ ABC ಬರಲಿಲ್ಲ ಅಂದರೆ ಇನಿಷಿಯಲ್ ಬಿಟ್ಬಿಡಿ. ಇನಿಷಿಯಲ್ ಬಿಟ್ಬಿಟ್ಟು ಬರೀ BCD ಆ ರೀತಿ ಟೈಪ್ ಮಾಡಿ. ಸೊ ಆವಾಗ ಖಂಡಿತ ಬರುತ್ತೆ. ಸೊ ಇಲ್ಲಿ ಇವಾಗ ಅಪ್ಲಿಕೇಶನ್ ನಂಬರ್ ನಾನೀಗ ಟೈಪ್ ಮಾಡ್ತೇನೆ. ಅಪ್ಲಿಕೇಶನ್ ನಂಬರ್ ಟೈಪ್ ಆಗಿದ ನಂತರ ನೆಕ್ಸ್ಟು 3 ಕೇಳಿದ್ದಾರೆ. ಸೊ ನಾನು 3 ಟೈಪ್ ಮಾಡಿಬಿಟ್ಟು ರಿಟ್ರೀವ್ ಅಂತ ಇದೆ, ರಿಟ್ರೀವ್. ಸೊ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮಗೆ ಇನ್ನೊಂದು ಬಾಕ್ಸ್ ಓಪನ್ ಆಗುತ್ತೆ. ಇನ್ನೊಂದು ಬಾಕ್ಸಲ್ಲಿ ನಿಮಗೆ ನಿಮ್ಮದು ಎಲ್ಲಿದೆ ಅಂತ ಕೇಳುತ್ತೆ. ಓನರ್ ನೇಮು ಇದೇನಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ನಾವು ಜಸ್ಟ್ ಕ್ಲಿಕ್ ಕೊಡ್ತೀವಿ. ಕ್ಲಿಕ್ ಕೊಟ್ಟು ಕನ್ಫರ್ಮ್ ಅಂತ ಕೊಡ್ತೀವಿ. ಕೊಟ್ಟಿದ ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಾದರೂ ನೀವು ಪ್ರಾಪರ್ಟಿ ಚೇಂಜ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಮನೆ ಕಟ್ಟೇ ಇರಲ್ಲ, ಕಟ್ಟಿರ್ತೀರ. ಸೊ ಅವಾಗ ಇದನ್ನು ಆ್ಯಡ್ ಮಾಡಬೇಕಲ್ವಾ. ಇಲ್ಲ 1 ಫ್ಲೋರ್ ಇರುತ್ತೆ, ನಾನು ಮುಂಚೆ ಕಟ್ತಿದ್ದು, ಇವಾಗ ನಾನು ಇನ್ನೊಂದು ಫ್ಲೋರ್ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀನಿ. ಆ ರೀತಿ ಅಂದಾಗ ನೀವು ಈ ಬಾಕ್ಸ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಮೂವ್ ಆಗಬೇಕಾಗತ್ತೆ. ಏನಾದರೂ ಕಟ್ಟಿದ್ದೀವಿ ಅಂತ ಹೇಳಿದ್ರೆ, ಇನ್ ಕೇಸ್ ಏನೂ ಇಲ್ಲ, ನಮ್ಮ ಮುಂಚೆ ಹೆಂಗಿತ್ತು ಹಂಗೆ ನಮ್ಮ ಮನೆ ಇದೆ ಅಂದಾಗ ಜಸ್ಟ್ ಇಲ್ಲಿ ಕ್ಯಾಪ್ಚಾ ನಂಬರ್ ಕೇಳುತ್ತೆ. ಕ್ಯಾಪ್ಚಾ ನಂಬರ್ ಒಬ್ರೊಬ್ರಿಗೆ ಒಂದೊಂದು ಥರ ನಂಬರ್ ಬರುತ್ತೆ. ಅದು ಹ್ಯೂಮನ್ ವೆರಿಫಿಕೇಷನ್ ಅಷ್ಟೇ. ನಾವು ಹ್ಯೂಮನ್ ಅಂತ ನೋಡಿದ್ವಿ, ಅಲ್ಲಿ ಏನಿದೆಯೋ ಟೈಪ್ ಮಾಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಥರ ಬರ್ತಿರುತ್ತೆ ಅದು. ಸೊ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಟೈಪ್ ಮಾಡಬೇಕು, ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರ್ ಟೈಪ್ ಮಾಡಬೇಕು. ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಕೊಡಬೇಕು. ಪ್ರೊಸೀಡ್ ಅಂತ ಕ್ಲಿಕ್ ಕೊಟ್ಟಾಗ ನಿಮಗೆ ಈ ರೀತಿ ಇನ್ಫಾರ್ಮೇಷನ್ ಬರುತ್ತೆ. ಈ ರೀತಿ ಇನ್ಫಾರ್ಮೇಷನ್ ಬಂದ ಮೇಲೆ ಕರೆಕ್ಟ್ ಇದೆಯಾ ಅಂತ ಎಲ್ಲ ನೋಡ್ಕೊತೀರಾ. ನೋಡ್ಕೊಂಡ್ಮೇಲೆ ನೀವು ಲಾಸ್ಟಲ್ಲಿ ಬರ್ತೀರಾ. ಲಾಸ್ಟಲ್ಲಿ ಈ ರೀತಿ ಹೊಸದು ಕೇಳ್ತದೆ, ಟೈಪ್ ಆಫ್ ಬಲ್ಕ್ ಜನರೇಟರ್ ಅಂದರೆ ನಿಮ್ಮದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಮೋರ್ ದೆನ್ 100 ಡ್ವೆಲ್ಲಿಂಗ್ ಯೂನಿಟ್ ಫ್ಲ್ಯಾಟ್ ಇದೆಯಾ, ಕ್ಲಿಕ್ ಕೊಡಬೇಕು. ಇಲ್ಲ ಟೋಟಲ್ ಏರಿಯಾ ನಿಮ್ಮದು 20 ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ ಇದೆಯಾ, ಅಥವಾ ಈ ರೀತಿ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಕೊಡಬೇಕು. ನಿಮ್ಮದು ವಾಟರ್ ಕನ್ಸಪ್ಷನ್ ಪರ್ ಡೇ 40,000 ಲೀಟರ್ಗಿಂತ ಜಾಸ್ತಿ ಆಗುತ್ತೆ ಅಂದರೆ ಇದ್ರ ಮೇಲೆ ಕ್ಲಿಕ್ ಕೊಡಬೇಕು. ಯುವರ್ ಎಂಟಿಟಿ ಜನರೇಟ್ ಮೋರ್ ದೆನ್ 100 kgs ಆಫ್ ವೇಸ್ಟ್, 100 kgಗಿಂತ ಜಾಸ್ತಿ ವೇಸ್ಟ್ ಪ್ರೊಡ್ಯೂಸ್ ಮಾಡುತ್ತಾ, ಇದ್ರ ಮೇಲೆ ಕ್ಲಿಕ್ ಕೊಡಬೇಕು. ಯುವರ್ ಪ್ರಾಪರ್ಟಿಯ ಸೈಟ್ ಏರಿಯಾ ಗ್ರೇಟರ್ ದೆನ್ 5,000 ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ ಇದೆಯಾ, ಇದಕ್ಕೆ ಕ್ಲಿಕ್ ಕೊಡಬೇಕು. ಇನ್ ಕೇಸ್ ಯಾವುದೂ ಇಲ್ಲ ಅಂದರೆ ನೀವು ನನ್ ಆಫ್ ದ ಅಬೌವ್, ಐ ಆಮ್ ನಾಟ್ ಎ ಪಾರ್ಟ್ ಆಫ್ ಬಲ್ಕ್ ವೇಸ್ಟ್ ಜನರೇಟರ್ ಎಂಟಿಟಿ. ಸೊ ನಾವು ಯಾವುದು ಬಲ್ಕ್ ವೇಸ್ಟ್ನ ಇದು ಮಾಡೋದಿಲ್ಲ ಅಂದ್ಬಿಟ್ಟು ಇದು ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟು ಪ್ರೊಸೀಡ್ ಟು ನೆಕ್ಸ್ಟ್ ಸ್ಟೆಪ್ ಅಂತ ಕೊಡ್ತೀರಾ. ಪ್ರೊಸೀಡ್ ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಎಲ್ಲ ಬಂದುಬಿಡುತ್ತೆ. ಇಲ್ಲಿ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಪ್ರೈಸು ಇಲ್ಲಿ ನಿಮಗೆ ಈ ಥರ ಆಪ್ಷನ್ ಇರುತ್ತೆ. ಫುಲ್ ಕಟ್ತೀರಾ, ಫಸ್ಟ್ ಹಾಫ್ ಕಟ್ತೀರಾ, ಸೆಕೆಂಡ್ ಹಾಫ್ ಕಟ್ತೀರಾ. ಆದರೆ ಫುಲ್ ಕಟ್ಟಂಗಿದ್ರೆ ಒಂದು ಆಪ್ಷನ್ ತೋರಿಸುತ್ತೆ, ಅದೇ ಫಸ್ಟ್ ಹಾಫ್ ಅಂದರೆ
ಮಾತ್ರ ಕಟ್ಬೋದು, ಹಾಫ್ ಕಟ್ಬೋದು, ಈ ಥರ. ಸೆಕೆಂಡ್ ಹಾಫ್ ಅಂದರೆ ಈ ಥರ. ನಿಮ್ಗೆ ಯಾವುದು ಬೇಕೋ ಅದು ಚೂಸ್ ಮಾಡ್ಬೋದು. ನಾವು ಫುಲ್ ಕಟ್ತಾ ಇರೋ ಕಾರಣ ಫುಲ್ ಅಂತ ಕ್ಲಿಕ್ ಕೊಡ್ತೀವಿ. ಇಲ್ಲಿ ನಿಮಗೆ ಎರಡು ಥರ ಇದೆ, ಚಾನಲ್ ಪೇಮೆಂಟ್ ಮತ್ತು ಆನ್ಲೈನ್ ಪೇಮೆಂಟ್. ಅಂದರೆ ಚಾನಲ್ ಪೇಮೆಂಟ್ ಅಂದರೆ ನಾವೀಗ ಆನ್ಲೈನ್ ನೋಡ್ತಾರೆ, ಸೊ ಅದಕ್ಕೆ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ. ಆನ್ಲೈನ್ ಪೇಮೆಂಟ್ ಯು ಪಿ ಐನಲ್ಲಿ, ಫೋನ್ಪೇನಲ್ಲಿ ಮಾಡ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದ್ದರೆ ಮಾಡ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಏನಿದ್ರು ಮಾಡ್ಕೊಬೋದು. ಆನ್ಲೈನ್ ಪೇಮೆಂಟಲ್ಲಿ ಇಮಿಡಿಯೇಟ್ ಮಾಡ್ಬೋದು, ಇಮಿಡಿಯೇಟ್ ಡೌನ್ಲೋಡ್ ಆಗಿಬಿಡುತ್ತೆ ರೆಸಿಪ್ಟು. ಅದೇ ನೀವು ಚಲನ್ ಪೇಮೆಂಟ್ ಅಂದರೆ ಬ್ಯಾಂಕ್ನಲ್ಲಿ ಹೋಗಿ ಕಟ್ಟಬೇಕು. ಆ ಬ್ಯಾಂಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಎಲ್ಲ ಕೆನರಾ ಬ್ಯಾಂಕಲ್ಲಿ ಕಟ್ಟಿಸ್ಕೊತಾ ಇದ್ರು. ನೀವು ಚಾನಲ್ ಪೇಮೆಂಟ್ ಅಂದರೆ ಅದನ್ನು ಪ್ರಿಂಟೌಟ್ ಹಾಕೊಬೇಕು, ಹಾಕ್ಕೊಂಡು ಬ್ಯಾಂಕಲ್ಲಿ ಹೋಗಿ ತೋರಿಸಿ ಬ್ಯಾಂಕಲ್ಲಿ ಪೇ ಮಾಡಬೇಕು ಅಮೌಂಟ್. ಆ ರೀತಿ ಆಪ್ಷನ್ಸ್ ಇದೆ. ಸೊ ಯಾವುದಾದ್ರು ಮಾಡ್ಬೋದು. ನಾವೀಗ ಆನ್ಲೈನಲ್ಲಿ ಕಟ್ತಿರೋ ಕಾರಣ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಐ ಹ್ಯಾವ್ ಬೈ ಕನ್ಫರ್ಮ್ ದಟ್ ಅಬೌವ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ವ್ಯಾಲ್ಯೂಸ್ ಆರ್ ಕರೆಕ್ಟ್. ಅದು ನಾನು ಏನು ಕ್ಯಾಲ್ಕುಲೇಟ್ ಆಗಿದೆ ಅದೆಲ್ಲ ಕರೆಕ್ಟ್ ಇದೆ. ಸೊ ಜಸ್ಟ್ ಆನ್ಲೈನ್ ಪೇಮೆಂಟ್ಗೆ ಹೋಗ್ತೀನಿ. ಆನ್ಲೈನ್ ಪೇಮೆಂಟ್ಗೆ ಹೋಗಿದ ತಕ್ಷಣ ಓಕೆ ಅಂತ ಕೊಡ್ತೀನಿ. ಕೊಟ್ಟಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ನಿಮಗೆ ಬಂತು. ಸೊ ಇಲ್ಲಿ ಪೇ ಕ್ಲಿಕ್ ಕೊಡಿ. ಅಂದರೆ ಎಷ್ಟೇ ಬ್ಯಾಂಕ್ ಇರೋ ಪರವಾಗಿಲ್ಲ, ಇದು ಪಾರ್ಟ್ನರ್ ಬ್ಯಾಂಕ್ಸ್ ಅಷ್ಟೇ, ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ. ಜಸ್ಟ್ ಇಲ್ಲಿ ಕ್ಲಿಕ್ ಕೊಟ್ಬಿಟ್ಟು ಪೇ ನೌ ಅಂತ ಕೊಡಿ. ಪೇ ನೌ ಅಂತ ಕೊಟ್ಟಾಗ ನಿಮಗೆ ಇದು ಕರ್ಕೊಂಡೋಗುತ್ತೆ. ಕರ್ಕೊಂಡೋಗ್ಬಿಟ್ಟು ನೀವು ಎಷ್ಟು ಪೇ ಮಾಡಬೇಕು ಅಂತ ಇಲ್ಲಿ ತೋರಿಸುತ್ತೆ. ನಿಮಗೆ ತೋರಿಸಿದಾಗ ನೀವು ಜಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ ಕೇಳ್ತಾ ಇದೆ ಇಲ್ಲಿ. ಸೊ ಕೆಲವೊಂದು ಕೇಳುತ್ತೆ, ಕೆಲವೊಂದು ಕೇಳೋದಿಲ್ಲ. ಸೊ ಅಂದರೆ ನಾವು ಯು ಪಿ ಐಲ್ ಪೇ ಮಾಡ್ತಾರೆ ಕಾರಣ ಈ ಥರ ಕ್ಲಿಕ್ ಕೊಡ್ತೀವಿ. ಕೊಟ್ಟು ಶೋ ಕ್ಯೂ ಆರ್ ಕೋಡ್ ಅಂದರೆ ಶೋ ಆಗುತ್ತೆ. ಜಸ್ಟ್ ಇಲ್ಲಿಗೆ ಹೋಗ್ತೀರಾ, ನಿಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡ್ತೀರಾ. ಸ್ಕ್ಯಾನ್ ಮಾಡಿದ ತಕ್ಷಣ ಬರುತ್ತೆ. ನಾನೀಗ ಪೇಮೆಂಟ್ ಮಾಡ್ತೀನಿ ಮೊಬೈಲ್ನಲ್ಲಿ. ಕೊಟ್ಟಿದ ತಕ್ಷಣ ಪೇಮೆಂಟ್ ಅಕ್ಸೆಪ್ಟ್ ಆಗುತ್ತೆ. ಅಕ್ಸೆಪ್ಟ್ ಆಗಿದ ತಕ್ಷಣ ನೋಡಿ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಬರುತ್ತೆ. ಸೊ ಪೇಮೆಂಟ್ ಸಕ್ಸಸ್ಫುಲ್. ಇವಾಗ ಹಂಗೆ ಒಂದು 3 ಸೆಕೆಂಡ್ಸಲ್ಲಿ ನಿಮಗೆ ರೆಸಿಪ್ಟ್ ಬಂದುಬಿಡುತ್ತೆ. ನೋಡಿ ಬಂದುಬಿಡ್ತು. ಇಲ್ಲಿ ಡೌನ್ಲೋಡ್ ರೆಸಿಪ್ಟ್ ಅಂತ ಆಪ್ಷನ್ ಬಂತು. ಜಸ್ಟ್ ಡೌನ್ಲೋಡ್ ಅಂತ ಕೊಡಿ, ನಿಮ್ಮ ರೆಸಿಪ್ಟು ಡೌನ್ಲೋಡ್ ಆಗಿಬಿಡುತ್ತೆ.